ತುಂಬ ನಗುವಾಗ ಬದುಕು ಅಳುವುದನ್ನು ಹೇಳಿಕೊಡುತ್ತದೆ. ಎಲ್ಲರೂ ಹತ್ತಿರವಾಗುವ ಸಮಯದಲ್ಲಿ ಜೀವನ ಒಂಟಿಯಾಗುವಂತೆ ಮಾಡುತ್ತೆ. ತುಂಬ ಮಾತನಾಡುವುದನ್ನು ಕಲಿತಾಗ ಜಗತ್ತು ಮೌನವಾಗಿರುವುದನ್ನು ಕಲಿಸುತ್ತೆ. ಸುಖ ಹುಡುಕಿ ಬರುವ ಹೊತ್ತಿಗೆ ದುಃಖ ನಗುವುದನ್ನೇ ಮರೆಸುತ್ತೆ. ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಅದರಲ್ಲಿ ಹೂ ಅರಳಬೇಕು. ಹಾಗೆ ಮನಸ್ಸಿನಲ್ಲಿ ಎಷ್ಟೇ ನೋವುಗಳು ತುಂಬಿದ್ರೂ ಮುಖದಲ್ಲಿ ನಗು ತುಂಬಿರಲೇಬೇಕು. ಈ ಪ್ರೀತಿ ಹಾದಿಯಲ್ಲಿ ತುಂಬ ಹುಷಾರಾಗಿ ಹೆಜ್ಜೆ ಇಡಿ. ಯಾಕೆಂದರೆ ನಿಮ್ಮ ಹೃದಯವನ್ನು ಹೊಡೆದು ಜೊತೆಗಾರರನ್ನು ಬದಲಾಯಿಸಿಕೊಂಡು ಸಾಗುತ್ತಿರುತ್ತಾರೆ. ಪ್ರತಿಯೊಬ್ಬರಿಗೂ ದಾರಿ ತೋರಿಸಿ ಎಂದು ಕೇಳುವುದು ಸರಿಯಲ್ಲ. ಯಾಕೆಂದರೆ ನಮ್ಮ ಗುರಿಯಿಂದ ದಾರಿ ತಪ್ಪಿಸುವವರು ತುಂಬ ಜನ ಸಿಗುತ್ತಾರೆ. ಗೌರವ ಕೊಡುವವರನ್ನು ಇಲ್ಲಿ ಯಾರೂ ಗೌರವಿಸುವುದಿಲ್ಲ. ಇದು ನೋವಲ್ಲ, ಅನುಭವದ ಮಾತು. ನೋವು ಮತ್ತು ಕಹಿ ಮಾತು ಇವೆರಡರನ್ನು ಸಹಿಸಿಕೊಳ್ಳುವ ಕ್ಷಮತೆ ನಿಮ್ಮಲ್ಲಿ ಬಂದರೆ ಅರ್ಥ ಮಾಡಿಕೊಳ್ಳಿ, ಬದುಕುವುದನ್ನು ಕಲಿತಿದ್ದೀರಿ ಎಂದು. ಎಲ್ಲರ ದೃಷ್ಟಿಯಲ್ಲಿ ಒಳ್ಳೆಯವರೇ ಆಗಬೇಕೆಂದೇನಿಲ್ಲ. ಕೆಲವರ ದೃಷ್ಟಿಯಲ್ಲಿ ಚುಚ್ಚುತ್ತಿದ್ದರೆ ಅದರ ಮಜವೇ ಬೇರೆ. ಪ್ರಸನ್ನರಾಗಿ ಇರಬೇಕೆಂದು ಎರಡೇ ಸಿದ್ಧಾಂತವಿದೆ. ಯಾರಿಂದಲೂ ಅಪೇಕ್ಷೆ ಬೇಡ ಮತ್ತು ಯಾರಿಂದಲೂ ಉಪೇಕ್ಷೆ ಬೇಡ. ಕೆಲವೊಮ್ಮೆ ಜೀವನದಲ್ಲಿ ಮುಂದುವರಿಯಬೇಕೆಂದರೆ ಕೆಲವೊಂದು ವಸ್ತು ಮತ್ತು ಕೆಲವೊಂದು ವ್ಯಕ್ತಿಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ವಾಗ್ವಾದದಿಂದ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಕೆಲವೊಮ್ಮೆ ಮೌನವಾಗಿರುವುದೇ ಒಳಿತು. ಮನಃಶಾಂತಿ ಒಳಗಿನಿಂದಲೇ ಬರುತ್ತೆ, ಅದನ್ನು ಹೊರಗೆ ಹುಡುಕಬೇಡಿ. ಸಮಯ ಮತ್ತು ನಮ್ಮವರು ಇಬ್ಬರೂ ಜೊತೆಯಾಗಿ ಬಿಟ್ಟುಕೊಟ್ಟಾಗ ಪ್ರತಿ ವ್ಯಕ್ತಿಯು ಒಳಗಿನಿಂದಲೇ ಕಲ್ಲು ಆಗುತ್ತಾನೆ. ಹಣತೆ ಮಾತನಾಡುವುದಿಲ್ಲ, ತನ್ನ ಬೆಳಕಿನಿಂದಲೇ ಪರಿಚಯ ನೀಡುತ್ತೆ. ಆದ್ದರಿಂದ ನಿಮ್ಮ ಬಾಯಿಂದ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಬೇಡಿ. ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಹೋಗಿ. ನಿಮ್ಮ ಕರ್ಮವೇ ನಿಮ್ಮನ್ನು ಪರಿಚಯಿಸುತ್ತೆ. ಜೀವನವನ್ನು ಜೀವಿಸಲು ಪಾಠ ಮತ್ತು ಜೊತೆ ಇವೆರಡರ ಅವಶ್ಯಕತೆ ತುಂಬ ಇದೆ. ಸೋಲುವುದು ಮುಖ್ಯವಲ್ಲ, ಗೆಲ್ಲುವುದು ಮುಖ್ಯವಲ್ಲ. ಜೀವನ ಒಂದು ಆಟದ ಹಾಗೆ, ಅದನ್ನು ಆಟ ಆಡಲೇಬೇಕು. ಕಣ್ಣು ಜಗತ್ತನ್ನೆಲ್ಲ ನೋಡುತ್ತೆ, ಆದರೆ ತನ್ನೊಳಗೆ ಬಿದ್ದಿರುವ ಸಣ್ಣ ಕಸ ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗೆ ಕೆಲವು ಜನರು ಸಹ ಬೇರೆಯವರ ತಪ್ಪು ಅವರಿಗೆ ಕಾಣಿಸುತ್ತೆ, ತನ್ನ ತಪ್ಪಿನ ಬಗ್ಗೆ ಒಂದು ಸಣ್ಣ ಅರಿವು ಅವರಿಗೆ ಕಾಣಿಸುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಶಬ್ದ ಮಾಡುತ್ತೆ, ಆದರೆ ಒಂದು ಮನಸ್ಸು ಒಡೆದಾಗ ಅದು ಮೌನವಾಗಿಯೇ ಉಳಿದು ಬಿಡುತ್ತೆ. ಮನುಷ್ಯ ತುಂಬ ಸ್ವಾರ್ಥಿ ಅಲ್ವಾ? ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಾನೆ. ಬೇರೆಯವರ ಭಾವನೆಗಳಿಗೆ ಬೆಲೆ ಇಲ್ಲ. ಯಾಕೆಂದರೆ ತನ್ನದು ಮಾತ್ರ ಜೀವನ, ಬೇರೆಯವರದು ಆಟದ ಮೈದಾನ ಅಲ್ವಾ? ಕಾಲ ಯಾರ ಸ್ವತ್ತೂ ಅಲ್ಲ. ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಸಾಯುವವರೆಗೆ ಗಂಜಿ ಕುಡಿದು ಬದುಕಿದರೂ ಪರವಾಗಿಲ್ಲ, ನೆಮ್ಮದಿ ಹೊಂದಿದ್ದರೆ ಗುಡಿಸಲಿನಲ್ಲಿ ಕೂಡ ಸ್ವರ್ಗವನ್ನು ಕಾಣಬಹುದು. ಯಾರೋ ಹೇಳುತ್ತಿದ್ದರು, ಹೆಣ್ಣು ಕರಗುವುದು ಕೇವಲ ಹಣಕ್ಕೆ ಮಾತ್ರ ಎಂದು. ಅವರಿಗೆ ಏನು ಗೊತ್ತು, ಅವಳ ಮನಸ್ಸು ಕರಗುವುದು ಹಣಕ್ಕಲ್ಲ, ಅವಳನ್ನು ಪ್ರೀತಿಸುವ ಗುಣಕ್ಕೆ ಎಂದು. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ದರೂ ಜನರು ಬೆರಳು ಮಾಡಿ ತೋರಿಸುವುದು ನೀವು ಮಾಡಿರುವ ಸಾಸಿವೆ ಕಾಳಿನಷ್ಟು ತಪ್ಪನ್ನು. ಜೀವನದಲ್ಲಿ ನೆಮ್ಮದಿ ಆಗಿರಬೇಕೆಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನಾವಶ್ಯಕವಾಗಿ ಕಿವಿ ಕೊಡಬಾರದು ಮತ್ತು ನಮ್ಮ ಬಗ್ಗೆ ಏನು ಮಾತನಾಡಿದರೂ ತಲೆ ಕೆಡಿಸಿಕೊಳ್ಳಲೇಬಾರದು. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿಯಾಗಿದೆ, ಆದರೆ ಬೆಂಕಿ ಕಡ್ಡಿಗಳ ಬೆಲೆ ಇನ್ನೂ ₹1. ಏಕೆಂದರೆ ಬೆಂಕಿ ಹಚ್ಚುವವರ ಬೆಲೆ ಎಂದಿಗೂ ಹೆಚ್ಚಾಗುವುದಿಲ್ಲ. ಸಂಬಂಧಗಳ ಮೌಲ್ಯ ಮರೆತು ದುಡ್ಡಿಗೆ ಬೆಲೆ ಕೊಟ್ಟವರು ನೆಮ್ಮದಿಯಿಂದ ಇರುವುದು ಇತಿಹಾಸದಲ್ಲಿಯೇ ಇಲ್ಲ. ಇದು ವಾಸ್ತವ. ಬದುಕು ಎಂದರೆ ಏನು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿಮ್ಮನ್ನು ತುಳಿಬೇಕು ಎಂದು ಕಾತುರದಿಂದ ಕಾಯುತ್ತಾ ಕುಳಿತಾಗ ಅದನ್ನು ಎದುರಿಸಿ ನಿಲ್ಲುತ್ತೀಯಲ್ಲ, ಅದೇ ನಿಜವಾದ ಬದುಕು. ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗೆ ಇದ್ದರೂ ಹೊಂದಿಕೊಂಡು ಹೋಗುತ್ತಾರೆ. ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ದೂರವಾಗುತ್ತಾರೆ. ನಾವು ಒಳ್ಳೆಯವರಾಗಿರಬೇಕು ನಿಜ, ಆದರೆ ಮುಗ್ಧರಾಗಿರಬಾರದು. ಜನ ನಮ್ಮನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನೀವು ಒಳ್ಳೆಯವರು ಎಂದ ಮಾತ್ರಕ್ಕೆ ಜನ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದುಕೊಳ್ಳಬೇಡಿ. ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ. ಕೆಲವು ಸಾರಿ ಗಾಳಿ ಮಳೆಗೆ ಬಂಡೆಗಳು ಬಿರುಕು ಬಿಡಬಹುದು, ಆದರೆ ಗರಿಕೆ ಹಾಳಾಗುವುದಿಲ್ಲ. ನಾವು ಎಷ್ಟೇ ಬಲಿಷ್ಠರಾದರೂ ಮನಸ್ಸಿನಲ್ಲಿ ಗರಿಕೆಯ ದೃಢತೆ ಇರಲಿ. ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡ ನಂತರ ನಿಮ್ಮನ್ನು ನೋಯಿಸುವವರು ಎಂದಿಗೂ ನಿಮ್ಮವರಾಗಿರಲು ಸಾಧ್ಯವಿಲ್ಲ.
ನೀರ ಮೇಲೆ ತೇಲುತ್ತಿದ್ದ ಮೀನು ಎಣ್ಣೆಯ ಮೇಲೆ ತೇಲಿದರೆ ಅದು ಮನುಷ್ಯನ ಆಹಾರ. ಅದೇ ಭೂಮಿಯ ಮೇಲೆ ನಡೆದಾಡುತ್ತಿದ್ದ ಮನುಷ್ಯ ನೀರಿನಲ್ಲಿ ತೇಲಿದರೆ ಅದು ಮೀನಿನ ಆಹಾರ. ಜೀವನ ಇಲ್ಲಿ ಯಾರೂ ಮೇಲೂ ಅಲ್ಲ, ಯಾರೂ ಕೀಳೂ ಅಲ್ಲ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತೆ ಗೆಳೆಯರಿರಬೇಕು. ಕನ್ನಡಿಯು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಮತ್ತು ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅರ್ಜುನನು ಕರ್ಣನಿಗೆ ಯಾವುದೇ ಹಾನಿ ಮಾಡಲಿಲ್ಲ, ಆದರೂ ಕರ್ಣ ಅರ್ಜುನನಿಗೆ ಶತ್ರುವಾದನು. ಕೆಲವೊಮ್ಮೆ ನಿಮ್ಮ ತಪ್ಪು ಇಲ್ಲದಿದ್ದರೂ ಜನರು ನಿಮ್ಮ ಶತ್ರುಗಳಾಗುತ್ತಾರೆ. ಕಾರಣ ನಿಮ್ಮ ಪ್ರತಿಭೆ ಮತ್ತು ಖ್ಯಾತಿಯಿಂದಾಗಿ. ಯಾರ ಒಬ್ಬ ವ್ಯಕ್ತಿಯ ಪ್ರೀತಿಯು ನಿಮಗೆ ಹೆಚ್ಚು ಅಗತ್ಯವಿರುತ್ತದೆಯೋ ಆ ಒಬ್ಬ ವ್ಯಕ್ತಿಯು ನಿಮ್ಮನ್ನು ನಿರ್ಲಕ್ಷಿಸಿದಾಗ ನಿಮ್ಮ ಮೆದುಳಿನ ನೋವಿನ ಪ್ರತಿಕ್ರಿಯೆಯು ದೈಹಿಕ ನೋವಿನಂತೆಯೇ ಇರುತ್ತದೆ ಎಂದು ಮನೋವಿಜ್ಞಾನ ಹೇಳುತ್ತದೆ. ನಾನೇ ಸರಿ, ನಂದೇ ಸರಿ ಎಂಬ ಅಹಂಕಾರದ ಪೋರೆ ಎಲ್ಲಿಯವರೆಗೂ ಕಳಚುವುದಿಲ್ಲವೋ ಅಲ್ಲಿವರೆಗೂ ಅವರ ತಪ್ಪುಗಳು ಮತ್ತು ಬೇರೆಯವರ ನೋವುಗಳು ಅವರ ಅರಿವಿಗೆ ಬರುವುದಿಲ್ಲ. ಆದರೆ ತಡವಾಗಿ ಅರಿತವರು ಯಾವುದೇ ಪ್ರಯೋಜನವಾಗಲಾರದು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲ ಇರುತ್ತದೆ. ನಾನು ಎಂಬ ಸ್ವಾರ್ಥ ಸತ್ತರೆ ಮಾತ್ರ ನಮ್ಮದು ಎಂಬ ನಿಸ್ವಾರ್ಥ ಬರಲು ಸಾಧ್ಯ. ಬಲವಂತವಾಗಿ ಯಾರನ್ನೂ ಕೂಡ ಮಾತನಾಡಿಸಬೇಡಿ. ಆ ಮಾತಿಗೆ 3 ಕಾಸಿನ ಬೆಲೆಯೂ ಸಹ ಇರುವುದಿಲ್ಲ. ಎಲ್ಲವನ್ನೂ ಆರಿಸಿಕೊಳ್ಳುತ್ತದೆ ಈ ಹುಚ್ಚು ಮನಸ್ಸು. ಆದರೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಮನ್ನು ಸೇರಿಸಿ. ಮಿಕ್ಕಿದ್ದೆಲ್ಲ ನಿಮ್ಮಿಂದ ದೂರ ಉಳಿಯುತ್ತದೆ. ನಿನ್ನ ಗೌರವಿಸದ ಜನಗಳ ನಡುವೆ ಇರುವುದಕ್ಕಿಂತ ಒಬ್ಬನೇ ಇರುವುದು ಎಷ್ಟೋ ವಾಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.